ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಭಾರತೀಯ ಚಿತ್ರರಂಗದ ಒಂದು ಯುಗದ ಅಂತ್ಯವಾಗಿದೆ ಅಂತ ಹೇಳಿದ್ದಾರೆ. ಧರ್ಮೇಂದ್ರ ಓರ್ವ ಅಪ್ರತಿಮ ನಟ ಅನ್ನುವಂಥದ್ದು ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರ ನಟನೆ ಅಸಂಖ್ಯಾತ ಜನರ ಹೃದಯ ಸ್ಪರ್ಶಿಸಿತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕೇವಲ ಅವ್ರನ್ನ ನಟನಾಗಿ ನೋಡೋದಕ್ಕಿಂತಲೂ ಹೆಚ್ಚಾಗಿ ನಟನಾಗಿದ್ದುಕೊಂಡು ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಡೌನ್ ಟು ಅರ್ತ್ ಇರ್ತಾರೆ, ಹೇಗೆ ತಮ್ಮನ್ನು ತಾವು ಅಹಂಕಾರದಿಂದ ತೋರಿಸ್ಕೊಳ್ಳೋದಿಲ್ಲ, ಯಾರು ಹೋದರೂ ಯಾವ ರೀತಿಯಾಗಿರ್ತಾರೆ, ಅದೇ ಚಿತ್ರ ನಾನು ಹೇಳ್ತಾ ಇದ್ದಲ್ಲ 21 ಅಂತ ಹೇಳಿ. ಅದು ಈ ಡಿಸೆಂಬರ್ 25ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಅದರಲ್ಲಿ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ನಟನೆ ಮಾಡಿರುವಂತಹ ಚಿತ್ರ ಅದು ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಆಗಲೇ ರಾಜತ್ ಸಿಂಗ್ ಬಾಬು ಅವರು ಹೇಳ್ತಾ ಇದ್ರು ಈ ವಿಚಾರದಲ್ಲಿ, ಈ ಶೋಲೆ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಏನಾದರೂ ಒಂದು ಪಾತ್ರ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣರಾಗಿದ್ದೇ ಧರ್ಮೇಂದ್ರ ಅವರಂತೆ. ಶತ್ರುಘ್ನ ಸಿನ್ಹಾ ಅವರು ಅದನ್ನು ಮಾಡಬೇಕಾಗಿತ್ತಂತೆ. ಅವರು ಬರದೇ ಇರೋ ಕಾರಣಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಬಂದು ಆ ಚಿತ್ರಕ್ಕೆ ಸೇರಿಸಿದ್ರಂತೆ. ಹಾಗಾಗಿ ಅಮಿತಾಬ್ ಬಚ್ಚನ್ ಅವತ್ತು ಏನೇ ಇದ್ದಾರೆ ಅಂದರೆ ಅದಕ್ಕೆ ಧರ್ಮೇಂದ್ರ ಅವ್ರ ಕೊಡುಗೆನೇ ಬಹಳ ದೊಡ್ಡದಿದೆ ಅಂತ ಅವ್ರು ನೆನಪು ಮಾಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಧರ್ಮೇಂದ್ರ ಅವರು ರಾಜಕಾರಣಿನೂ ಕೂಡ. ಸಮ್ ಟೈಮ್ 2004ರಿಂದ 2009ವರೆಗೂ ಲೋಕಸಭೆ ಸದಸ್ಯರಾಗಿದ್ದರು.